ಇದ್ರ ಜೊತೆಗೂ ಕೂಡ ನಾನು ಹೇಳ್ತೀನಿ. ಸೊ ಇದನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಏನು ಮಾಡ್ತಿದ್ದೀವಿ ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ನ ನಾವು ಬೆಳೆಸ್ಕೋಬೇಕು ಆ್ಯಕ್ಚುಲಿ ನಮ್ಮ ಮೈಂಡಲ್ಲಿ. ಸೊ ಪ್ರಾಬ್ಲಮ್ ಸಾಲ್ವಿಂಗು, ಈಗ ಕಂಪ್ಯೂಟರಲ್ಲಿ ನೀವು ಪ್ರೋಗ್ರಾಮ್ಸ್ ಏನು ಬರಿತಾ ಇದ್ದೀರಾ ಅದು ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾ ಇರೋದು ನೀವು ಕಂಪ್ಯೂಟರನ್ನು ಯೂಸ್ ಮಾಡಿ ಅಥವಾ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿ. ಸೊ ಅದರ ಸಿ ಆಗಿರ್ಬೋದು, C++ ಆಗಿರ್ಬೋದು, ಜಾವಾ ಆಗಿರ್ಬೋದು, ಅಥವಾ ನೀವೇನಾದರೂ ಡೆವಲಪ್ಮೆಂಟ್ಗೆ ಹೋಗ್ತೀರಾ ಅಂದರೆ ಜಾವಾ ಸ್ಕ್ರಿಪ್ಟ್ ಆಗಿರ್ಬೋದು. ಇದೆಲ್ಲ ಸೊ 2020ಸಲ್ಲೆಲ್ಲ ಹೆಂಗಿತ್ತು ಅಂದರೆ ಪ್ರೋಗ್ರಾಮಿಂಗ್ನ ಕಲ್ತ್ಕೋ, ಒಂದು ಪ್ರಾಜೆಕ್ಟ್ ಮಾಡು, ಒಂದು ಬ್ಯಾಕ್ ಎಂಡ್ ಕಲಿ, ಒಂದು ಫ್ರಂಟ್ ಎಂಡ್ ಕಲಿ, ಸೊ ಜೈ ಆಗೋಗಿತ್ತದು. ಇಂಟರ್ವ್ಯೂ ಕೊಡು, ಪಾಸಾಗು ಅಥವಾ ಕಷ್ಟಪಡು, ನಿನಗೆ ಕೆಲಸ ಸಿಗುತ್ತೆ, ಆ ಥರ ಇತ್ತು. ಬಟ್ ಇಲ್ಲಿ ಹಂಗಿಲ್ಲ. ಇಲ್ಲಿ ಹೆಂಗೆ ಅಂದರೆ ಈಗ ಬಂದಿರೋ ರೀಸನ್ನಿಂದ ಕೋಡಿಂಗ್ ಕಲಿಬಾರ್ದು ಅಂತ ಇಲ್ಲ, ಫಂಡಮೆಂಟಲ್ಸ್ನ ಮೇಜರಾಗಿ ಕಲಿಬೇಕು. ಪಜಲ್ಸ್ನ ಜಾಸ್ತಿ ನೀವು ಯೂಸ್ ಮಾಡಿ, ಈ ಸುಡುಕು ಆಗಿರ್ಬೋದು ಆ ಥರ ತಲೆ ಯೂಸ್ ಮಾಡೋಂಥ ಪಜಲ್ಸ್ನ ಯೂಸ್ ಮಾಡಬೇಕು ಡೈಲಿ, ಆಯಿತಾ. ಆಲ್ಗಾರಿದಮ್ ಬಗ್ಗೆ ತಿಳ್ಕೊಡ್ಬೇಕು, ಆಲ್ಗಾರಿದಮ್ ಆ್ಯಂಡ್ ಡೇಟಾ ಸ್ಟ್ರಕ್ಚರು. ಸೊ ಇದೆಲ್ಲ ನಿಮಗೆ ಬರ್ತಾ ಇರುತ್ತೆ ನೆಕ್ಸ್ಟು 3rd ಸೆಮ್ 4th ಸೆಮ್ಮಲ್ಲೆಲ್ಲ ಒಂದೊಂದೇ ಸಬ್ಜೆಕ್ಟ್ಗಳು ನಿಮಗೆ ಬರ್ತಾ ಇರುತ್ತೆ. ನೀವು ಆಲ್ರೆಡಿ BCA ತೊಗೋಬೇಕಾರೆ ಯಾವ ಸಬ್ಜೆಕ್ಟ್ ಇದ್ದಾವೆ ಅಂತ ನೀವು ನೋಡ್ಕೊಂಡಿರ್ತೀರ. ಓಕೆ, ಸೊ ಮೇಜರಾಗಿ ಕಂಪ್ಯೂಟರ್ ಫಂಡಮೆಂಟಲ್ಸು ಆಗಿರ್ಬೋದು ಅಥವಾ ಏನಂತಾರೆ ಹೇಳಿ, ಅದು ಒಂದು ಸಬ್ಜೆಕ್ಟ್ ಬರುತ್ತೆ ನಿಮಗೆ. ಆಪರೇಟಿಂಗ್ ಸಿಸ್ಟಮ್ ಅನ್ನೋದು BCAದಲ್ಲಿ ಬರುತ್ತೆ. ನಂತರ ನಿಮಗೆ ಡಿಬಗ್ಗಿಂಗ್ ಸ್ಕಿಲ್ಸು ಕೂಡ ನೀವು ಇಂಪ್ರೂವ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಎಲ್ಲರೂ ಹೋಗಿ ತಗಲಾಕೊಂಡ್ರೆ ಕ್ಲೌಡ್ ಇದೆ, ChatGPT ಇದೆ, ಇವಾಗೆಲ್ಲ ಈಸಿಯಾಗಿದೆ. ಬಟ್ ಹಂಗಂತ ಹೇಳಿ ನಿಮಗೆ ಅದನ್ನೇ ಯೂಸ್ ಮಾಡೋಕ್ಕೆ ಎಲ್ಲೂ ಬಿಡಲ್ಲ. ಆ್ಯಕ್ಸೆಂಚರಲ್ಲೆಲ್ಲ ನೀವು ನೋಡಿದ್ದೀರಾ, ಯಾವುದಕ್ಕೆ ಬೇಕೋ ಅದಕ್ಕೆ ಮಾತ್ರ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ನೀವು ಡಿಬಗ್ಗಿಂಗ್ ಸ್ಕಿಲ್ಸ್ನ ನೀವು ಇಂಪ್ರೂವ್ ಮಾಡ್ಕೋಬೇಕು. ಯಾಕಂದರೆ ಇಂಟರ್ವ್ಯೂದಲ್ಲಿ ಡಿಬಗ್ಗಿಂಗ್ ಸ್ಕಿಲ್ಸ್ನೂ ಕೂಡ ನಿಮ್ಗೆ ಕೇಳ್ತಾರೆ. ರೂಟ್ ಕಾಸ್ ಅನಾಲಿಸಿಸ್ ಏನಾಗಿದೆ, ಮತ್ತು ಗಿಟೋಬ್ ವರ್ಷನ್ ಯೂಸ್ ಮಾಡೋದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಗಿಟ್ ಬೇಸಿಕ್ ಕಮ್ಯಾಂಡ್ಸು, ಪುಷ್ ಕಮ್ಯಾಂಡು, ಮರ್ಜ್ ಕಮ್ಯಾಂಡು, ಸೊ ಇದನ್ನೆಲ್ಲ ಕಮ್ಯಾಂಡ್ಸ್ಗಳನ್ನ ನೀವು ಯೂಸ್ ಮಾಡಬೇಕು. ಸೊ ಇದೆಲ್ಲ ಯೂಸ್ ಮಾಡಬೇಕು ಅಂದರೆ ನಾನು ಯಾವತ್ತಿಂದ ಹೇಳ್ತಾ ಇದ್ದೀನಿ, ಕಮ್ಯುನಿಕೇಷನ್ ಸ್ಕಿಲ್ಸ್ ನೀವು ಬೆಳೆಸ್ಕೊಳ್ಳೇಬೇಕು. ಕಮ್ಯುನಿಕೇಷನ್ ಸ್ಕಿಲ್ಲು ಫಂಡಮೆಂಟಲ್ ಆಫ್, ನೀವು ಎಷ್ಟೇ ಸ್ಯಾಲ್ರಿ ತೊಗೊಳಕ್ಕೆ ಹೋಗ್ದ್ರೂ, ಒಂದು ಕೆಲಸದಿಂದ ಇನ್ನೊಂದು ಜಂಪ್ ಮಾಡಬೇಕಂದ್ರೂ ಕಮ್ಯುನಿಕೇಷನ್ ಸ್ಕಿಲ್ ಬೇಕು. ಒಂದು ಕಂಪ್ನಿಲಿ ಕೆಲಸ ಉಳಿಸ್ಕೋಬೇಕು ಅಂದ್ರೂ ಕಮ್ಯುನಿಕೇಷನ್ ಸ್ಕಿಲ್ ಬೇಕು. ಒಂದು ಪ್ರಾಜೆಕ್ಟ್ನ ನೀವು ಡೆಲಿವರಿ ಮಾಡಬೇಕು ಅಂದ್ರೂ ಕಮ್ಯುನಿಕೇಷನ್ ಸ್ಕಿಲ್ ಬೇಕು. ನೀವು 4 ಜನ ಹತ್ರ ಮಾತಾಡಬೇಕು, ಒಂದು ಟೀಮ್ಸ್ ಮೀಟಿಂಗಲ್ಲಿ ಅಥವಾ ಒಂದು ಮೀಟಿಂಗಲ್ಲಿ ಮಾತಾಡಬೇಕು ಅಂದರೂ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕು. ಸೊ ಟೆಕ್ನಾಲಜಿ ನೀವು ಎಷ್ಟೇ ಕೆಲಸ ಮಾಡಿಕೊಂಡು ಕಷ್ಟಪಟ್ಟು ನೈಟೆಲ್ಲ ಕೆಲಸ ಮಾಡಿದ್ರೂ ಬೆಳಗ್ಗೆ ಎದ್ದು ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಕ್ಲೈಂಟ್ ಮುಂದೆ ಅಥವಾ ನಿಮ್ಮ ಮ್ಯಾನೇಜರ್ ಮುಂದೆ ಅಂದರೆ ನೀವು ಅಲ್ಲಿ ಫೇಲು, 0. ಅವ್ರು ಹೆಂಗೆ ನಿಮ್ಮ ಮನಸ್ಸಲ್ಲಿ ಬಂದ್ಬಿಡುತ್ತೆ ಅಂದರೆ ಈ ಡಸಂಟ್ ನೋ ಎನಿಥಿಂಗ್ ಅಂದ್ಬಿಡ್ತಾರೆ, ಅಂದರೆ ಏನೂ ಗೊತ್ತಿಲ್ಲ ಅನ್ನೋ ಥರ ಮಾತಾಡ್ತಾರೆ. ಸೊ ಅದರಿಂದ ನೀವು ಈ ಥರ ಎಲ್ಲ ಪ್ರಿಪೇರ್ ಆಗಬೇಕು. ಸೊ ಮೇಜರಾಗಿ ನೀವು ಈ ಡಿಗ್ರಿ ಟೈಮಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ಇಂಪಾರ್ಟೆಂಟ್ ಕೊಡಬೇಕು. ಸೊ ನಾವೇನು ತಪ್ಪು ಮಾಡಿದ್ವಿ, ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ಕೊಡಲಿಲ್ಲ, ಸುಮ್ಮನೆ ಆಟ ಆಡ್ಕೊಂಡು ಕೂತ್ಕೊಂಡ್ವಿ. ಪ್ಲಸ್ಸು ಆಲ್ಗಾರಿದಮ್ಮು, ಡೇಟಾ ಸ್ಟ್ರಕ್ಚರು, ಆಮೇಲೆ C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದನ್ನೆಲ್ಲ ಮನಸ್ಸಿಗೆ ಹಾಕ್ಕೊಳ್ಳಿಲ್ಲ. ಬರೀ ಎಕ್ಸಾಮ್ಗೋಸ್ಕರ ಓದಿದ್ವು ಹೊರತು ಮನಸ್ಸಿಗೆ ಹಾಕ್ಕೊಳ್ಳಿಲ್ಲ. ಸೊ ಆಮೇಲೆ ಇದನ್ನೆಲ್ಲ ನಮಗೆ ಮನಸ್ಸಿಗೆ ಹಾಕ್ಕೊಂಡ್ರೂ ಟ್ರೈ ಮಾಡಿದ್ರೂ ಅದು ಬರಲಿಲ್ಲ, ನಮ್ಮ ಮನೆ ಬರ, ಅದು ಬಿಡಿ. ಸೊ ನೀವು ಟ್ರೈ ಮಾಡ್ತೀರಾ ಅಂದರೆ ನಾನು ಈ ಆಪ್ಷನ್ಗಳ್ನ ಕೊಟ್ಟಿದ್ದೀನಿ. ಸೊ ನೀವು ಈ ಆಪ್ಷನ್ಗಳ್ನ ಟ್ರೈ ಮಾಡಲೇಬೇಕು, ಓದ್ಕೊಳ್ಳೇಬೇಕು, ಹಾಗೇ ಆಗುತ್ತೆ ಅಂತ ಡಿಸೈಡ್ ಮಾಡಿ ಲಾಜಿಕ್ನ ಅರ್ಥ ಮಾಡ್ಕೋಬೇಕು. ಬಯಟ್ ಹೊಡೆಯೋದಲ್ಲ, ಯಾವಾಗಲೂ ಲಾಜಿಕ್ ಅರ್ಥ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋಗಾಗಿ ಕಾಯ್ತಾರಿ. ಥ್ಯಾಂಕ್ ಯು.